ಯಾರಿಗೂ ಕೆಟ್ಟಾಗಬಾರ್ದು, ಎಲ್ಲರೂ ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನೀವೆಲ್ಲರೂ ಸುಖವಾಗಿದ್ರೆ ನಾವು ಸಂತೋಷವಾಗಿರ್ತೇವೆ. ಅದಕ್ಕೆ ದ್ವೇಷ ಮತ್ತೊಂದು ಮಾಡೋದು ಬೇಡ. ನಾವೆಲ್ಲ ಮಾಡ್ತೀವಿ. ರಾಜಕಾರಣದಾಗ ನಮಗೆ ವಿರೋಧನ ಇರ್ತಾರೋ, ವೈರಿ ಇರ್ತಾರೋ, ಅವರೆಲ್ಲ ವಿರೋಧ ಮಾಡೇ ಮಾಡ್ತಾರೆ. ನಾವು ಅದು ಕಟ್ಟ ತಲೆ ಕೆಡ್ಸಲ್ಲ. ಅವ್ರ ಕರ್ತವ್ಯ, ಅವ್ರ ಡ್ಯೂಟಿ ಅವ್ರು ಏನಾರು ಮಾಡ್ಲಿ. ನಮ್ಮ ಕೆಲಸ ಏನೈತಿ ನಾವು ಕರೆಕ್ಟ್ ಆಗಿ ಮಾಡ್ಕೊತ ಹೋಗುದು. ಯಾಕಂದ್ರೆ ಹಾಕೊಂಡ್ ಬಂದೈತೆ ಇದ್ರ ಜೊತೆಗೆ. ಯಾಕಂದ್ರ ಈ ಎಲ್ಲಾ ಸಮಾಜ ಬಗ್ಗೆ ಇದೆ. ಇನ್ನೊಂದು ವಿಚಾರನ ಈ ವೇದಿಕೆ ಮುಖಾಂತರ ಪ್ರಸ್ತಾವ ಮಾಡ್ತೀನಿ. ಯಾಕಂದ್ರೆ ಬಹಳ ಸಲ ತಾವೆಲ್ಲರೂ ನಿಮ್ಮ ಆಶೀರ್ವಾದದಿಂದ ನಾನು ಅರಬಾವಿ ಕ್ಷೇತ್ರದಿಂದ MLA ಆದೆ. ಜನರ ಆಶೀರ್ವಾದದಿಂದ ರಮೇಶ್ ಜಾರಕಿಹೊಳಿ ಗೋಕಾಕ್ನಿಂದ ಆದ್ರು. ಜನರ ಆಶೀರ್ವಾದ ಸತೀಶ್ ಜಾರಕಿಹೊಳಿ MKನಮಡಿಯಿಂದ MLA ಆದ್ರು. ಜನರ ಆಶೀರ್ವಾದ ಲಕ್ಕನ್ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯ ಆದ್ರು. ಜನರ ಆಶೀರ್ವಾದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ MP ಆದ್ರು. ಎಲ್ಲಾರು ಯಾಕಂದ್ರ 5 ಮಂದಿ ಮನ್ಯಾಗ MP ಆದ್ರೆ ಈ ತರ ಅಧಿಕಾರ ಸಿಗ್ತೈತಂದ್ರ ಈ ಸಣ್ಣ ಮಾತಲ್ಲ. ಆದ್ರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಮಾತಾಡಿದ್ರೆ ಈ ಎಲ್ಲ ಇವ್ರಿಗೆ ಬೇಕನ, ಎಲ್ಲ ಇವರೇ ನಿಲ್ತಾರೆ ಅಂತೇಳಿ ಎಲ್ಲಾರು ಬಹಳ ಟೀಕೆ ಟಿಪ್ಪಣಿ ಮಾಡ್ಕೋತಾರೆ. ನೀವೆಲ್ಲ ನೋಡ್ಬೇಕು, ಕುಟುಂಬ ರಾಜಕಾರಣ ಮಾಡ್ತಾ ಇರ್ತಾರೆ. ಇವತ್ತು ನೀವು ನೋಡ್ರಿ, ಗೋಕಾಕ್ ಇರ್ಬೋದು, ಬೆಳಗಾವಿ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಭಾರತ ದೇಶ ಎಲ್ಲ ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ. ನೀವು ನೋಡ್ಬೇಕಾದ್ರೆ ಸುಮ್ಮನೆ ಹೇಳ್ತಾರಂದ ಎಲ್ಲರ ಹತ್ರ ಅವ್ರ ಮಕ್ಕಳು ತರೋದು, ಅವ್ರ ತರೋದು ಇದೆಲ್ಲ ಇರ್ತಿದ್. ಆದ್ರೂ ಕುಟುಂಬ ರಾಜಕಾರಣ ಇರ್ತಾರೆ. ನಿಮ್ಗೆ ಒಂದೇ ಮಾತನ್ನ ನೀವು ವೇದಿಕೆ ಮುಖಾಂತರ ವಿನಂತಿ ಮಾಡ್ಬೋದು. ಯಾಕಂದ್ರೆ ನೀವು ನೋಡ್ರಿ, ಯಾಕಂದ್ರೆ ಎಲ್ಲ ಇವ್ರಿಗೆ ಬೇಕಂತಾರ. ನೀವೊಂದು ಹಾಕಿ. ಯಾಕಂದ್ರೆ 2004 ನೀವು ನನ್ನ ಆರಿಸ್ತಂದ್ರಿ, ನೀವು MLA ಮಾಡ್ರಿ. ಗೋಕಾಕ ರಮೇಶ್ ಅವ್ರನ್ನ ಆರಿಸ್ತಂದ್ರ, ಸತೀಶ್ ಅವ್ರನ್ನ MKನಮಡಿ ಆಗ್ತಾರೆ, ಲಕ್ಕನವ್ರ ಪಕ್ಷೇತರ ತಂದ್ರೆ, ಮನೆ ಪ್ರಿಯಾಂಕಾ ಚಿಕ್ಕೋಡಿ ಜನ ನೀವು ಜನ ತಗೊಂಡ್ ಬಂದಿದ್ದೀರ. ನಾವು ಎಲ್ಲೂ ಬೇಡಿಲ್ಲ ಅಂದ್ರೆ ಜನ ನೀವೇ ನಮ್ಗೆ ಗೆಲ್ತಿದ್ದೀರ. ಅಂದ್ರೆ ಎಲ್ಲರೂ ಇವ್ರಿಗೆ ಬೇಕು, ಇವರೇ ಬೇಕಂತಲ್ಲ. ನಾವು ಬಯಸಿಲ್ಲ, ನೀವು ಬಯಸಿ ನೀವು ಆರಿಸ್ತಂತಂದ್ರಿ. ನೀವು ಯಾವಾಗ ಬೇಡ ಅಂತಿಲ್ಲ. ಸುಮ್ಮನೆ ನಾವು ಮನೆಯಾಗ ಜನರ ಆಶೀರ್ವಾದ, ದೇವರ ಆಶೀರ್ವಾದ, ಪ್ರೀತಿ ಎಲ್ಲಿದಾಗ ಇರ್ತಿದ್ರಲ್ಲ ಅಲ್ಲಿ. ಅದಕ್ಕೆ ದಯಮಾಡಿ ವೈರಿಗಳು ಕುಟುಂಬ ರಾಜಕಾರಣ ಮಾಡ್ತಾರೆ, ಹಂಗೆ ತರಬೇಡ್ರಿ. ಜನ ನೀವು ನಮ್ಮನ್ನ ಗೆಲ್ಸಿದ್ರಿ, ನೀವು ನಮ್ಮ ತಂದು ಕುಡಿಸಿದ್ರಿ. ನೀವು ಯಾವಾಗ ನಮಗೆ ಬೇಡಪ್ಪ ಅಂದಾಗ ನಾವು ಮನೆಯಾಗ ಇರ್ತೀವಿ. ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲಿ ತಗ. ಅದಕ್ಕೆ ದಯಮಾಡಿ ವಿರೋಧಿಗಳು ಕುಟುಂಬ ರಾಜಕಾರಣ ಅನ್ನೋದು ಬಿಡಬೇಕಂದ್ರೆ. ಯಾಕಂದ್ರೆ ಜನ ಪ್ರೀತಿಯಿಂದ ಗೆಲ್ಲಿಸಾಗ ಈ ತರ ಎಲ್ಲ ಇರ್ತೈತಿ. ಅದಕ್ಕೆ ನಾವೆಲ್ಲರೂ ನಾ ಏನಲ್ಲ, ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜನ ನಾವು ಯಾರಿಗೂ ದ್ವೇಷ ಮಾಡೋದು ಬೇಡ, ಯಾರಿಗೂ ಕೆಟ್ಟ ಮಾಡೋದು ಬೇಡ. ಎಲ್ಲಾರು ಪ್ರೀತಿ, ವಿಶ್ವಾಸ, ಗೌರವದಿಂದ ಕರ್ಕೊಂಡಾಗಿ ದೇವ್ರು ನಮ್ಗೇನು ಅವಕಾಶ ಕೊಟ್ಟಿದ್ದಾನು ಕೆಲಸ ಮಾಡಕ. ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಬೇಕು. ಯಾದವಾಡ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಇಡೀ ಅರಬಾವಿ ಕ್ಷೇತ್ರದಲ್ಲಿ ಶಕ್ತಿ ಮೀರಿ ಭಾಗದಲ್ಲಿ ನಾವು ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ಗ್ರಾಮದಲ್ಲಿರುವಂತ ಎಲ್ಲ ಮುಖಂಡರು, ನೀವು ಎಲ್ಲರೂ ಅಷ್ಟೇ ಕರ್ತವ್ಯದಿಂದ ಪ್ರೀತಿಯಿಂದ ಮಂದಿ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ. ನಾವು ಮುಂದಿನ ದಿನಮಾನದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಎಲ್ಲಾ ಸಮಾಜಕ್ಕೆ ಯಾರಿಗೂ ಸಣ್ಣ ತೊಂದರೆ ಆಗದಂಗೆ ಕೆಲಸ ಮಾಡ್ಕೊಂಡು ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ನನ್ನ ಜೊತೆ, ನನ್ನ ಕುಟುಂಬ ಜೊತೆ ಸದಾ ನಿಮ್ಮ ಆಶೀರ್ವಾದ ಇರಬೇಕಂತೇಳಿ ತಮ್ಮಲ್ಲಿ ವೇದಿಕೆ ಮುಖಾಂತರ ಮನವಿ ವಿನಂತಿ ಮಾಡ್ಕೊತಾನೆ. ಯಾಕಂದ್ರೆ ತಮ್ಮ ಆಶೀರ್ವಾದ ಎಲ್ಲಿ ತೆಗೆದಿದೆ ಅಲ್ಲಿದಾಗ ಗಟ್ಟಿಯಾಗಿ ಈ ನಾಡಿನಲ್ಲಿರುವಂತ ಬಡವರು, ರೈತರು ಕೆಲಸ ಮಾಡಕ್ ನಮ್ಗೆ ಶಕ್ತಿ ಇರ್ತೈತಿ. ಖಂಡಿತವಾಗಿ ನಾವು ಕೆಲಸ ಮಾಡ್ತಾ ಹೇಳುತ್ತಾ ತಾವೆಲ್ಲರೂ, ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ನಾವೆಲ್ಲರೂ ರಾಜಾಪುರದಾಗ ಏನ್ ನಾವು 2023 ಚುನಾವಣೆಗಿಂತ ಮೊದಲ ಏನು ರಾಜಾಪುರದಾಗ ಭಂಡಾರ ಹಾರಿಸಿದ್ರು, ಆ ಭಂಡಾರ ಶಕ ಹೆಂಗ್ ಬಡಿತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಆ ಟೈಮ್ದಾಗ ಎಲ್ಲರೂ ಬಹಳ ಮಂದಿ ಎಲ್ಲರೂ ಏನೋ ಮಾಡಿ ನಮ್ಗೆ ಎಲ್ಲ ಊರಾಗ ಬೇಕೋತ ನಾ ಹೇಳಿ ಅವತ್ತು. ಯಾಕಂದ್ರೆ ಆ ರಾಜಾಪುರದಾಗ ದೇವ್ರಿಗೆ ಬಿಟ್ಬಿಟ್ರು, ನೀವು ಯಾರಿಗೂ ಬೇಯಕ್ಕೆ ಹೋಗ್ಬಾರ್ರಿ, ನಮ್ಮ ಕೆಲಸ ನಮ್ಮ ಅದಕ್ಕೆ. ಅದಕ್ಕೆ ದೇವರ ಆಶೀರ್ವಾದ ಅನುಗ್ರಹದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಅಚ್ಚುಕಟ್ಟಾಗಿ ಮತ್ತೆ ದೇವ್ರು ನಮಗೆಲ್ಲ ಅಧಿಕಾರ ಕೊಡೋದನು ಎಲ್ಲ ಕೊಡೋದನು. ಆ ಅಧಿಕಾರ ನಿಮ್ಗೆ ಹಂಚಿ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಸದಾ ಇರ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೀವಿ. ಇದ್ರ ಜೊತೆಗೆ ಯಾಕಂದ್ರೆ ರಾಜಾಪುರದಾಗ ಒಂದು ಗಡಬಡಿ ಆಗೈತಿ. ವಿಠಲ್ ಪಾಟೀಲ್ ಎಲ್ಲ ಇಲ್ಲದಾರ. ಯಾಕಂದ್ರೆ ನಾನು ಈ ಗಡಬಡಿ ಮಾಡ್ಬೇಕು, ಮನೆ ಗಡಬಡಿ ಮಾಡಿ ಅಲ್ಲಿ ಭಾಷಣ ಮಾಡಿ ಇನ್ನು ಹೋಗ ಅಂದ್ಬಿಡ್ತೀನಿ. ಅವಾಗ ನೀನು ಸ್ವಾಮಿಗಳ ಭಾಷಣ ಆಗುತ್ತಾಗ ಎಲ್ಲಂಗಿಲ್ಲ, ಎಲ್ಲರಿಗೂ ಆಣೆ ಆಗೈತಿ. ಮತ್ತೆ ಅದಕ್ಕೆ ಈಗ ಹೇಳ್ತೇನೆ, ಮತ್ತೆ ಅದಕ್ಕೆ ಮತ್ತೆಲ್ಲ ಎದ್ದು ನೋಡ್ಬೇಡ್ರಿ ಅದಕ್ಕೆ ಅಂತ ಮತ್ತೆ ನಮಗೆ ಬ್ಯಾಗ್ ಶುರು ಮಾಡ್ತಾರೆ. ರಾಜಾಪುರದಂಗೆ ಆಗಿತ್ತು. ಅದಕ್ಕೆ ನಾನು ಕಡಿಗೆ ಮಾಡ್ಬೇಕು ಬನ್ನಿ ಆದರೂ ಅಂಚಾರ ಮಾಡ್ಕೊಂಡು. ಯಾಕಂದ್ರೆ ನಾಳೆ ಅಧಿವೇಶನ ನಾವು ಎಲ್ಲ ಬೆಳಗಾವಿ ಹೋಗ್ಬೇಕಾಗ್ತದೆ. ಬಹಳ ಅಚ್ಚುಕಟ್ಟಾಗಿ ಹಾಲು ಮತ ಸಮಾಜದ ಮುಖಂಡರು, ವಿಶೇಷವಾಗಿ ಯಾದವಾಡ ಇದ್ದಂಥ ಎಲ್ಲ ಮುಖಂಡರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ. ಆ ದೇವರು ಭಗವಂತ ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ. ನಾವು ಸದಾ ನಮ್ಮ ಜಾರಕಿಹೊಳಿ ಕುಟುಂಬ ನಿಮ್ಮ ಜೊತೆ ಎಲ್ಲ ಸಮಾಜ ಜೊತೆ ಸದಾ ನಿಮ್ಮ ಜೊತೆ ಇರ್ತೈತೆ ಹೇಳುತ್ತಾ ಇವತ್ತಿನ ಸಮಾರಂಭದಲ್ಲಿ ನಮ್ಗೆ ಕರೆದು ಬಹಳ ಅದ್ದೂರಿಯಾಗಿ ಸತ್ಕಾರ ಮಾಡಿದ್ರೆ ಎಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ, ಅಭಿನಂದನೆ, ಕೋಟಿ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.